ವೋಟಿಂಗ್ ವ್ಯವಸ್ಥೆ ಏನು ನಡೀತಿದೆ ಇವತ್ತು ಭಾಳ ದೊಡ್ಡ ಮಟ್ಟದ ಕಾಂಗ್ರೆಸ್ ಪಕ್ಷದಿಂದ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಕ್ಯಾಬಿನೆಟ್ನ ಸಚಿವರು ಮತ್ತು MLA ಮತ್ತು MPsಗಳು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿರುವಂಥ ತೆರಿಗೆ ವಿಚಾರದಲ್ಲಿ ಒಂದು ಭಾಳ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡಿದೆ. ಆ ವಿಚಾರವಾಗಿ ಇವತ್ತು ರಾಜ್ಯದ ನಾಯಕರುಗಳು ದಿಲ್ಲಿಗೆ ಬಂದು ಏನು ಒಂದು ಈ ಕೇಂದ್ರ ಸರ್ಕಾರಕ್ಕೆ ನಮಗೆ ನ್ಯಾಯ ಕೊಡಿ, ನಾವು ಕಟ್ಟಿರೋ ಟ್ಯಾಕ್ಸ್ ತೆರಿಗೆ ಹಣವನ್ನು ನಮಗೆ ಸರಿಯಾದ ರೀತಿಯಲ್ಲಿ ಹಿಂಪಡಿಸಿ ಅಂತ ಹೇಳಿ 1,87,000 ಕೋಟಿ ಹಣ ರಾಜ್ಯಕ್ಕೆ ಬರಬೇಕಾಗಿದೆ. ಸರಿಯಾದ ರೀತಿಯಲ್ಲಿ ಕೊಡಲಿಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ಕರ್ನಾಟಕ ರಾಜ್ಯದಿಂದ 25 ಏನು MPಗಳು ಗೆದ್ದು ಹೋಗಿದ್ದಾರೆ, ಅವರಿಗಂತೂ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಕೇಳೋದಕ್ಕೆ ಧೈರ್ಯ ಇಲ್ಲ. ಈ 25 MPಗಳು ನಾನು ಕೇಳ್ಪಟ್ಟೆ ಏನೋ ಭಿಕ್ಷಾ ಬಿಡ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ದಿಲ್ಲಿಗೆ ಹೋಗಿ ಭಿಕ್ಷಾ ಬೇಡ ಪರಿಸ್ಥಿತಿ. ಈ ರೀತಿ ನೀವು ಪದವನ್ನು ಬಳಕೆ ಮಾಡಬೇಡಿ. ಭಿಕ್ಷಾ ಬೇಡ್ತಾ ಇಲ್ಲ. ನಾವು ನಮ್ಮ ಟ್ಯಾಕ್ಸ್ ಹಣವನ್ನು ನಾವು ಕೇಳಕ್ಕೆ ಬಂದಿದ್ದೀವಿ. BJP ಅವರು ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟು ನೀವು ಜನರನ್ನ ಎಲ್ಲೋ ಒಂದು ರೀತಿ ಗಮನನ ಬೇರೆ ಕಡೆ ಸೆಳೀತೀರಿ ಅಂದರೆ ಅದು ಆಗದೇ ಇರೋಂಥ ಮಾತು. ನೀವೇನಾರ ಒಂದು ನಿಜವಾಗ್ಲೂ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಇವರು ಪಾಲ್ಗೊಳ್ಳೋಕ್ಕೆ ಇವ್ರ ಕೈಲಾಗಲ್ಲ. ಇವರು ಇವತ್ತವರೆಗೂ ಬರೆ ಪೀಡಿತ ಬಂದಾಗಲೂ ಒಂದು ಸರಿನೂ ಇವರು ಕೇಂದ್ರ ಸರ್ಕಾರದವ್ರಿಗೆ ಕೇಳೋಕ್ಕೆ ಇವ್ರಿಗೆ ದಮ್ಮಿಲ್ಲ. ಈ 25 ದಂಡಪಿಂಡ MPಗಳಿಗೆ ನೆರೆ ಬಂದಾಗ ಕೇಳಲ್ಲ. ಮತ್ತು ಕರ್ನಾಟಕ ರಾಜ್ಯಕ್ಕೆ ಇವರು 5 ವರ್ಷ ಏನು ಒಬ್ರದಾರ್ದ ಒಂದು ಕಾರ್ಡ್ ಕೊಟ್ಬಿಡ್ರಿ, ರಾಜ್ಯಕ್ಕೋಸ್ಕರ ಏನಾರು ಒಂದು ಒಳ್ಳೆ ಕೆಲಸ ಮಾಡಿದಾರಂತ. ಈಗ ಕಾಂಗ್ರೆಸ್ ಅವರು ಇಲ್ಲಿ ಬಂದು ಭಿಕ್ಷಾ ಬೇಡ್ತಾರೆ ಅನ್ನೋ ಒಂದು ಪದವನ್ನು ರಾಜ್ಯ ಜನಕ್ಕೆ ಅವಮಾನ ಮಾಡೋ ಅಂಥದ್ದನ್ನು ಬಿಡ್ರಿ. ಓಕೆ.